ಒಳ್ಳೆ ಒಂದು ಕರಂ ಕುರುಂ ಶಬ್ದದ ಖಾರದ ಕಡ್ಡಿಯ ರೆಸಿಪಿ ಹೇಗೆ ಮಾಡೋದು ಇಂದ್ರಾಣಿ ವಿಡಿಯೋಲಿ ತೋರಿಸಿಕೊಡ್ತಾ ಇದ್ದೆ. ತುಂಬ ಸುಲಭಲಿ ಮಾಡ್ಲಿಕ್ಕೂ ಹಾಗಾದ್ರೆ ಹೇಗೆ ಮಾಡೋದು ನೋಡುವ. ಮೊದಲನೇ ಇಲ್ಲಿ ಒಂದು ದೊಡ್ಡ ಡಾವರೆ ತಗೊಂಡಿದ್ದೆ ಅಥವಾ ಒಂದು ಪಾತ್ರ. ಅದಕ್ಕೆ ಈಗ ನಾನಿಲ್ಲಿ 2 ಕಪ್ಪಿನಷ್ಟು ಕಡಲೆ ಹುಡಿ ಹಾಕುತ್ತಾ ಇದ್ದೆ. ನೋಡಿ ನಾನೀಗ ಈ ಕಪ್ಪಲ್ಲಿ ತೋರಿಸ್ತಾ ಇಪ್ಪದು, ಇದರಲ್ಲಿ 2 ಕಪ್ ಹಾಕುತ್ತಾ ಇದ್ದೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಇದರ ಮಾಡಲಿಕ್ಕೂ. ಇದರ ಹಿಂಗೆ ನಾವು ಜಾಳಿಸುವಾಗ ಹೀಗೆ ನಾವು ಜಾಳಿಸಿದ್ರೆ ಎಲ್ಲ ಕಡೆಗೆ ಈ ಪಾತ್ರದ ಹೆರಂಗೆಲ್ಲ ಆಗುತ್ತಿಲ್ಲ, ಅದಕ್ಕೆ ಬೇಕಾಗಿ ಹಾಗೆ ತೋರಿಸುತ್ತಾ ಇಪ್ಪದು. ಈಗ ಇಷ್ಟಕ್ಕೆ ನಾನು ಸಾಧಾರಣ 3/4 ಕಪ್ಪಿನಷ್ಟು ಅಕ್ಕಿ ಹುಡಿಯನ್ನು ಹಾಕುತ್ತಾ ಇದ್ದೆ. ನನಗೆ ಇಲ್ಲಿ ನಿಂಗೋಗಿ ಆಗ ಮಾಡಿದ ಮೆಥಡ್ಲಿ ಅಲ್ಲದೆ ಹೀಗೆ ತೋರಿಸುತ್ತಿದ್ದೆ. ನೋಡಿ ಈ ರೀತಿ ಮಾಡಿಯಪ್ಪಾಗ ಪಾತ್ರದ ಹೆರಂಗೆಲ್ಲ ನಮಗೆ ಈ ಜಾಳಿಸಿದ ಹೊಡಿ ಬತ್ತು, ಅದಕ್ಕೆ ಬೇಕಾಗಿ ನಾನು ಆಗ ತೋರಿಸಿದ ಮೆಥಡ್ಲಿ ಮಾಡಿದ್ದು. ಈಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ರಜ್ಜೆ ಜಾಸ್ತಿಯೇ ಮೆಣಸಿನ ಹುಡಿ ಹಾಕುತ್ತಾ ಇದ್ದೆ. ಖಾರದ ಮೆಣಸಿನ ಹುಡಿ ಆದರೆ ಚೂರು ಕಮ್ಮಿ ಹಾಕಿಕೊಳ್ಳಿ, ಖಾರ ಕಮ್ಮಿ ಇದ್ದರೆ ಚೂರು ಜಾಸ್ತಿ ಹಾಕಿಂಬಲಕ್ಕು. ಹಾಗೆ ಒಂದು ಚೂರು ನೀರಿಂಗೆ ಇಂಗಿನ ಹಾಕಿ ಮಡಗುತ್ತಾ ಇದ್ದೆ. ಇಂಗಿನ ಪೌಡರ್ ಇದ್ದರೆ ಅದರ ಉಪಯೋಗಿಸಲಕ್ಕು. ನನಗೆ ಇಲ್ಲಿ ಗಟ್ಟಿ ಇಂಗಿನ ಉಪಯೋಗಿಸುವ ಕಾರಣ ನೀರಿಂಗೆ ಹಾಕಿ ಮಡಿಕೊಳ್ತಾ ಇದ್ದೆ. ಈಗ ಇದರ ಒಂದರಿ ಮಿಕ್ಸ್ ಮಾಡಿ ಕೈ ಚೆಂಡಿಲ್ಲೇ ಹಾಗೆ ಒಂದು ಚೂರದ ನೀರು ಹಾಕಿದ್ದಿಲ್ಲ. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಂದರಿ ಮಿಕ್ಸ್ ಮಾಡಿಕ್ಕಿ ಮತ್ತೊಂಚೂರು ಜೀರಿಗೆ ಹಾಕುತ್ತಾ ಇದ್ದೆ. ಓಂ ಕಾಳು ಬೇಕಾದ್ರೂ ಹಾಕಲಕ್ಕು, ಇಲ್ಲೇ ದೊಡ್ಡ ಜೀರಿಗೆ ಬತ್ತಲ್ಲ ಅದು ಬೇಕಾದ್ರೂ ಹಾಕಲಕ್ಕು. ನನಗಿಲ್ಲಿ ಸುಲಭಕ್ಕೆ ಜೀರಿಗೆ ಹಾಕಿದ್ದೆ. ಈಗ ನೀರಲ್ಲಿ ಹಾಕಿ ಮಡಗಿದ ಇಂಗಿನ ಒಂಚೂರು ಕರಡಿಕ್ಕಿ ಮತ್ತು ಈಗ ಆ ನೀರಿನ ಇದಕ್ಕೆ ಹಾಕಿಕೊಳ್ತಾ ಇದ್ದೆ. ಮತ್ತು ಈಗ ಇದರೊಂದರೆ ಮಿಕ್ಸ್ ಮಾಡ್ತಾ ಇದ್ದೆ. ಇನ್ನೀಗ ನಿಮಗೆ ಇದರ ಹಿಟ್ಟು ಮಾಡುವಾಗ ರಜರಜವೇ ನೀರಿನ ಹಾಕಿಕೊಂಡು ಗಟ್ಟಿ ಹಿಟ್ಟನ್ನ ಮಾಡಬೇಕು. ನಾವು ಚಪಾತಿ ಹಿಟ್ಟು ಹೆಂಗೆ ಮಾಡ್ತು ಅದೇ ರೀತಿ ಇದರ ಹಿಟ್ಟು ಮಾಡಬೇಕು. ಇಲ್ಲಿ ನಿಂಗೆ ಅಕ್ಕಿ ಹುಡಿ ರಜೆ ಕಮ್ಮಿ ಉಪಯೋಗಿಸಬೇಕು, ಕಡಲೆ ಹುಡಿ ರಜೆ ಜಾಸ್ತಿ ಉಪಯೋಗಿಸಬೇಕು. ಅಕ್ಕಿ ಹುಡಿ ಉಪಯೋಗಿಸುವ ಉದ್ದೇಶ ಇದು ಕ್ರಿಸ್ಪಿಯಾಗಿ ಒಂದು ಕರುಂ ಶಬ್ದ ಬಪ್ಪಲೇಬೇಕಾಗಿ ಅಕ್ಕಿ ಹುಡಿ ಉಪಯೋಗಿಸೋದು. ಅದೇ ರೀತಿ ನಿಂಗೆ ಜೀರಿಗೆ ಗ್ಯಾಸಿನ ಉಪದ್ರಕ್ಕೆ ಎಲ್ಲ ಒಳ್ಳೆಯದು. ಹಾಗೆ ನಿಂಗೆ ಓಂ ಕಾಳು ಇಲ್ಲದ್ರೆ ಈ ದೊಡ್ಡ ಜೀರಿಗೆಲ್ಲ ಅದರ ಒಂದು ಫ್ಲೇವರ್ ಲೈಕ್ ಬರ್ತದೆ, ಅದಕ್ಕೆ ಬೇಕಾದ್ರೂ ಉಪಯೋಗಿಸೋ ಮಲಕ್ಕು. ಈಗ ಇಲ್ಲಿ ಒಂದು ಚಕ್ಕುಲಿ ಮುಟ್ಟಿಂಗೆ ಒಂದು ರಜ್ಜೆ ಎಣ್ಣೆ ಹಾಕಿಕೊಂಡಿದ್ದೆ. ಅಂದರೆ ನಮಗೆ ಸ್ಮೂತಾಗಿ ಅದು ಒತ್ತುವಾಗ ಹೆರ ಬತ್ತು, ಅದಕ್ಕೆ ಬೇಕಾಗಿ ಹಾಕಿಕೊಂಡದ್ದು. ಇಲ್ಲದ್ರೆ ನಿಂಗೆ ಈ ಹಿಟ್ಟಿನ ಹಿಂಗೆ ಸಿಲಿಂಡರ್ ಶೇಪ್ ಮಾಡಿ ಒಂಬಗಳೇ ಕೈಗೆ ಒಂದು ರಜ್ಜೆ ಎಣ್ಣೆ ಹಾಕಿಕ್ಕಿ ಮತ್ತು ಹೀಗೆ ಮಾಡಿ ಮಲಕ್ಕು. ಅದೇ ರೀತಿ ಹಿಟ್ಟು ಮಾಡುವಾಗ ಒಂದು ರಜ್ಜೆ ಬೆಶೀಪ ಎಣ್ಣೆ ಹಾಕಿಕೊಳ್ತವೆ, ಅಂದರೆ ನಮ್ಮ ಖಾರದ ಕಡ್ಡಿ ಒಳ್ಳೆ ಕ್ರಿಸ್ಪಾಗಿ ಬತ್ತೋಳಿ ಹೇಳ್ತವು. ಬಟ್ ನಾನು ಅದರ ಯೂಸ್ ಮಾಡ್ತಿಲ್ಲ, ಈ ರೀತಿ ನಾನು ಮಾಡುವುದು. ಈಗ ನೋಡಿ ಇಲ್ಲಿ ಹಾಕಿ ಈ ರೀತಿ ಒತ್ತಬೇಕು. ಈಗ ಎಣ್ಣೆಗೆ ಹಾಕುವಾಗ ಎಣ್ಣೆ ಒಳ್ಳೆ ಬೆಶಿಯಾಗಿರಬೇಕು. ಮತ್ತು ಕಿಚ್ಚನ ಒಂಚೂರು ಸಣ್ಣ ಮಾಡಿಕ್ಕೆ ಹೀಗೆ ಒತ್ತೆಂಬಲಕ್ಕು, ಇಲ್ಲದ್ರೆ ಕೈ ಬೆಶಿ ಹಾಕು ಅದಕ್ಕೆ ಬೇಕಾಗಿ. ಹಾಗೆ ಒತ್ತುವಾಗ ಕೂಡ ಈ ಒಂದೇ ಕಡೆಗೆ ಒತ್ತುವ ಬದಲು ಹೀಗೆ ನಾವು ಸ್ಪ್ರೆಡ್ ಮಾಡಿ ಎಲ್ಲ ಕಡೆಗೂ ಹಂಗೆ ಒತ್ತಿರೆ ಎಲ್ಲ ಕಡೆಯೋದೇ ಒಂದೇ ರೀತಿಯಾಗಿ ಬೇಯಿತು. ಒಂದೇ ಕಡೆ ಅಟ್ಟಿ ಮಾಡಿ ಹಾಗೆ ಒತ್ತಿರೆ ಬೇಯುವುದು ಈಗ ಮೇಲೆ ಅಥವಾ ಕೆಳ ಇಪ್ಪದು ಒಂದು ರೀತಿ ಬೇಯಿಗು, ಮಧ್ಯಲಿ ಇಪ್ಪದು ಒಂದು ರೀತಿ ಬೇಯಿಗು, ಹಾಗೆ ಬೇಯದ್ದು ಇಕ್ಕು ಈ ಥರ ಹೌದು. ಅದಕ್ಕೆ ಬೇಕಾಗಿ ಎಲ್ಲ ಕಡೆಗೂ ಬಪ್ಪಂಗೆ ಹೀಗೆ ಒತ್ತಿಕೊಂಡ್ರೆ ನಮಗೆ ಒತ್ತಿ ಇದು ಬೆಂದಲಾದ ಮತ್ತೆ ಈ ಎಣ್ಣೆಯಿಂದ ತೆಗೆದ ಮತ್ತೆ ಹೊಡಿ ಮಾಡಿ ಎಂಬಲಕ್ಕು. ಅದಕ್ಕೆ ಬೇಕಾಗಿ ಈ ರೀತಿಯಲ್ಲಿ ಒತ್ತಿಕೊಂಡಿದೆ. ಈಗ ಲಾಯಕಕ್ಕೆ ಒಂಚೂರು ಒತ್ತಿದ್ರೆ ಬೇಷಮ್ಮ ಚೂರತ್ತದಪ್ಪಗ ಎಣ್ಣೆ ಬೆಶಿರಜ್ಜೆ ಕಮ್ಮಿ ಹಾಕು, ಅಷ್ಟಪ್ಪಗೆ ಬೇಕಾದ್ರೆ ಕಿಚ್ಚಿನ ಒಂಚೂರು ದೊಡ್ಡ ಮಾಡಿಕೊಂಡು ಹೀಗೆ ಉಲ್ಟ ಮಾಡಿ ಹಾಕೊಂಬಲಕ್ಕು. ನನಗಿಲ್ಲಿ ಉಲ್ಟ ಮಾಡಿ ಹಾಕಿಕ್ಕಿ ನಾನು ಅಂಬಗಳೇ ರಜೆ ಬಿಡಿಸಿ ಕೊಡ್ತಾ ಇದ್ದೆ. ಒಂದರ ಮೇಲೆ ಒಂದಿದ್ದರೆ ಅದು ಬೇಯಲ್ಲಿ ಹೇಳಿ ರಜೆ ಬಿಡಿಸಿ ಕೊಡ್ತಾ ಇದ್ದೆ. ಒಂದು ವೇಳೆ ನಿಮಗೆ ಇದು ಕಷ್ಟ ಹೋಗ್ತಾರೆ ಈ ರೀತಿ ನಿಂಗೆ ಮಾಡಲೇ ಹೋಗೇಡಿ, ಎಣ್ಣೆ ರಟ್ಟಿಕ್ಕೂ ಅದಕ್ಕೆ ಬೇಕಾಗಿ ಲಾಯಕಕ್ಕೆ ಬೇಷಿ ತಗೊಂಡ್ರೆ ಸಾಕಷ್ಟೇ. ಈಗ ನಾನಿಲ್ಲಿ ಇದರ ಎಣ್ಣೆನ ತೆಗೆತ್ತಾ ಇದ್ದೆ. ಎಣ್ಣೆನ ತೆಗೆದು ಅದರ ಬೆಶುಂದು ರಜ್ಜೆ ತಣ್ಣಂಗಾದ ಮತ್ತೆ ನಿಂಗೆ ಈ ರೀತಿ ಇದರ ಹೊಡಿ ಎಲ್ಲ ಮಾಡಿಂಬಲಕ್ಕು. ನೋಡಿ ಒಳ್ಳೆ ಕರುಮೆಲ್ಲ ಶಬ್ದ ಇದ್ದು ತಿಂಬಲುದು ಅಷ್ಟೇ ರುಚಿಯಾಗಿರುತ್ತೆ. ನಿಗಳು ಮಾಡಿ ನೋಡಿ ಮತ್ತೆ ನನಗೆ ಹೆಂಗಾಯ್ದು ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತು ಹೇಳಿದ್ರೆ ಇನ್ನೊಂದು ವಿಡಿಯೋದೊಟ್ಟಿಗೆ ಸಿಗುತ್ತೆ. ಅಲ್ಲಿವರೆಗೆ ನಮಸ್ಕಾರ.